ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ಸ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಕುಣಿಗಲ್ ತಾಲೂಕು ಸುಗ್ನಳ್ಳಿ ಅನ್ನೋ ವಿಲೇಜಲ್ಲಿರೋ ಒಂದು 33 ಕುಂಟೆ ಅಡಿಕೆ ಮತ್ತು ತೆಂಗಿನ ತೋಟ ನೋಡ್ಕೊಂಬರೋಣ. ಇದು ಟಾರ್ ರೋಡ್ ಅಟ್ಯಾಚ್ ತೆಂಗಿನ ತೋಟ. ಫ್ರಂಟ್ ಫೇಸ್ಗೆ ಒಂದು 70 ಅಡಿ ಬರುತ್ತೆ. ಈಸ್ಟ್ ಫೇಸು ಟಾರ್ ರೋಡ್ ಇದೆ. ಈ ತೋಟದಲ್ಲಿ ಒಂದು 40ರಿಂದ 50 ತೆಂಗಿನ ಗಿಡ ಇದೆ. ಒಂದು 600 ಅಡಿಕೆ ಗಿಡ ಇದೆ. ಎಲ್ಲ ಫಸಲು ಬರ್ತಾರಂಥ ಗಿಡಗಳು, ಒಳ್ಳೆ ಹೀಲ್ಡ್ ಬರುತ್ತೆ. ತೆಂಗಿನ ಮರ ಎಲ್ಲ ತುಂಬಿದ ಫಲ ಇದೆ. ಒಂದೊಂದು ಮರದಲ್ಲೂ 3 ಗೊನೆ 4 ಗೊನೆ ಕಾಯಿದೆ. ನೋಡಿ ಯಾವ ಥರ ಇದೆ ಅಂತ. ಮತ್ತು ಅಡಿಕೆನೂ ಅಷ್ಟೇ, ಒಂದೊಂದು ಅಡಿಕೆಯಲ್ಲೂ 3 4 ಗೊನೆ, 5 ಒಂದೊಂದ್ರಲ್ಲಿ 6 ಗೊಂಚಲು ಅದನ್ನು ಅಡಿಕೆ ಬಿಟ್ಟಿತ್ತಂತೆ. ಈಗ ಪ್ರೆಸೆಂಟು ಒಂದೊಂದ್ರಲ್ಲಿದೆ, ಒಂದೊಂದ್ರಲ್ಲಿಲ್ಲ. ಒಳ್ಳೆ ಅಡಿಕೆ 2ರಿಂದ 3 ವರ್ಷ ಮೇಲಾಗಿದೆ. ಫಸಲು ಬಿಡೋಕ್ಕೆ ಶುರು ಮಾಡಿ 2 ವರ್ಷ ಆಗಿದೆ ಅಂತ ಹೇಳಿದ್ರು ಅಡಿಕೆ. ಟೋಟಲ್ ಫ್ರಂಟ್ ಫೀಟಿಗೆ 70 ಅಡಿ ಅಂದರೆ, ಇನ್ನು ಬ್ಯಾಕ್ ಫೀಟಿಗೆ ಆಲ್ಮೋಸ್ಟ್ ಒಂದು 600-700 ಅಡಿವರೆಗೂ ಇದೆ. ಇನ್ಕ್ಲೂಡಿಂಗ್ ಬೋರ್ವೆಲ್ ಕೂಡ ಇದೆ ಈ ತೋಟದಲ್ಲಿ. ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ. 9 ಅಡಿ ಗ್ಯಾಪ್ ಕೊಟ್ಟು ಅಡಿಕೆ ನೆಟ್ಟಿದ್ದಾರೆ. ಟೋಟಲ್ 8 ಲೈನ್ ಅಡಿಕೆ ಇದೆ. 6 ಲೈನು ನೋಡಿ. ಬೋರ್ವೆಲ್ ಪಾಯಿಂಟು 33 ಕುಂಟೆಗೆ ಒಂದು ಬೋರ್ವೆಲ್ಲು ಸಖತ್ತಾಗಿ ನೀರು ಬಿಟ್ಟಿದೆ. ಫುಲ್ಲು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದಾರೆ. ಪ್ರತಿಯೊಂದು ಗಿಡಕ್ಕೂ ನೀರು ಹೋಗೋ ಥರ. ಫಸಲಂತೂ ತುಂಬ ಚೆನ್ನಾಗಿ ಬೀಳುತ್ತಂತೆ. ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 8ರಿಂದ 10 ಲಕ್ಷವರೆಗೂ ಆದಾಯ ತೆಗೆಯುವಂಥ ತೋಟ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತೋಟನ. ಯಾರಾದರೂ ರೆಡಿ ತೋಟ ಬೇಕು ಅನ್ನೋರು ಈ ತೋಟನ ಪರ್ಚೇಸ್ ಮಾಡ್ಬೋದು. ಫೆನ್ಸಿಂಗ್ ಮಾಡ್ಕೊಳ್ಳೋ ಅವಕಾಶ ಕೊಡೋಗಿದೆ. ನೋಡಿ, ತೆಂಗಿನ ಮರದಲ್ಲಿ ಎಲ್ಲ ಪ್ರತಿಯೊಂದು ಮರದಲ್ಲೂ 4 ಗೊನೆ ಮಿನಿಮಮ್ ಇದ್ದೇ ಇದೆ ತೆಂಗಿನ ಮರದಲ್ಲಿ. ಈ ತೋಟ ಬಂದ್ಬಿಟ್ಟು ಟಾರ್ ರೋಡ್ ಅಟ್ಯಾಚ್ ಇದೆ. ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರ್ ದೂರದಲ್ಲಿದೆ. 30 ಫೀಟ್ ಟಾರ್ ರೋಡ್ ಅಟ್ಯಾಚು. ಈಸ್ಟ್ ಫೇಸ್ ರೋಡ್ ಬರುತ್ತೆ. ಹೇಳಿದಾಗೆ 40 ತೆಂಗಿನ ಗಿಡ, ಒಂದು 600ರಿಂದ 700 ಅಡಿಕೆ ಗಿಡ. ಫೆನ್ಸಿಂಗ್ ಹಾಕೋಬೋದು, ಏನು ತೊಂದರೆ ಇಲ್ಲ. ಅದ್ಬಸ್ತ್ ಮಾಡಿ ಇಟ್ಟಿದ್ದಾರೆ ತೋಟ. ಕ್ಲಿಯರ್ ಡಾಕ್ಯುಮೆಂಟ್ಸು, ಜನರಲ್ ಪ್ರಾಪರ್ಟಿ. ನಾನು ಹೇಳಿದಾಗೆ ನಿಮಗೆ ನಮ್ಮ ಕೆಂಗೇರಿಯಿಂದ ಒಂದು 98 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ ಒಂದು 110 ಕಿಲೋಮೀಟರ್ಸ್ ಆಗ್ಬೋದು. ಅಚ್ಚುಕಟ್ಟಾದ ತೋಟ, ಒಂದು ಒಳ್ಳೆ ಲಾಭ ಬರುವಂಥ ತೋಟ. ಯಾರಾದರೂ ಇನ್ವೆಸ್ಟ್ ಮಾಡೋರಿದ್ರೆ ನೋಡಿ. ಈ ತೋಟದ ಪ್ರೈಸ್ ಬಂದುಬಿಟ್ಟು ಅವರು 2,20,000 ಪರ್ ಕುಂಟೆ ಕೋಟ್ ಮಾಡ್ತಾಯಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ. 100% ನೆಗೋಷಿಯೇಷನ್ ಇದೆ. ಪ್ರೈಸ್ ಜಾಸ್ತಿ ಅಂತ ತುಂಬ ಜನ ಕಮೆಂಟ್ ಆಗ್ತೀರಾ. ಆ ತೋಟದಲ್ಲಿ ಅವ್ರು ಹಾಕಿರೋ ಪರಿಶ್ರಮ, ಅವ್ರು ಇಷ್ಟು ಬೆಳೆ ಬೆಳೆಯೋದಕ್ಕೆ ಏನು ಬಿದ್ದಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಆ ಲೊಕ್ಯಾಲಿಟಿ ಲ್ಯಾಂಡ್ ರೇಟ್ ಏನಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಅಲ್ಲೆಲ್ಲ ವಿಚಾರಿಸಿ ನೋಡಿ ಕಮೆಂಟ್ ಹಾಕಬೇಕು. ಸುಮ್ಮನೆ ಕಮೆಂಟ್ ಹಾಕೋದಲ್ಲ. ಆ ಲೊಕ್ಯಾಲಿಟಿಲಿ ಇರೋ ರೇಟ್ಗೂ ನಾವು ಹಾಕೋ ರೇಟ್ಗೂ ಒಂದು 50,000 1 ಲಕ್ಷ ಡಿಫ್ರೆನ್ಸ್ ಇದ್ದರೆ ನೀವು ಕಮೆಂಟ್ ಹಾಕೋದು ಓಕೆ. ತಿಳ್ಕೊಂಡು ವಿಚಾರ ಮಾಡಿ ಕಮೆಂಟ್ ಹಾಕಿ ದಯವಿಟ್ಟು. ತೋಟದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ರೆಕ್ಟ್ಯಾಂಗಲ್ ಶೇಪಲ್ಲಿದೆ ತೋಟ. ಈಸ್ಟ್ ಫೇಸ್ ರೋಡ್ ಇದೆ. ಜನರಲ್ ಪ್ರಾಪರ್ಟಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಹೇಳಿದ್ನಲ್ಲ, 2,20,000 ಪರ್ ಕುಂಟೆ ಕೋಟ್ ಮಾಡ್ತಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀವಿ. 100% ನೆಗೋಷಿಯೇಷನ್ ಆಗುತ್ತೆ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ದಯವಿಟ್ಟು ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರಿಮೈನಿಂಗ್ ಏನಾದರೂ ಡೀಟೇಲ್ಸ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. Thank you so much.